ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸಿಇಟಿ ಪರೀಕ್ಷೆಯಲ್ಲಿ ನಡೆದಿದೆಯಾ ಗೋಲ್ಮಾಲ್? ಪ್ರತಿಷ್ಠಿತ ಖಾಸಗಿ ಶಾಲೆಗಳ ಅನುಕೂಲಕ್ಕೆ ಹುನ್ನಾರ ಆಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಶಿಕ್ಷಣ ತಜ್ಞರಿಂದ ಕೆಇಎ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹೊರ ರಾಜ್ಯದ ವಿದ್ಯಾಸಂಸ್ಥೆಗಳು ರ್ಯಾಂಕ್ ಬರೋದಕ್ಕೆ ಇಂಥದ್ದೊಂದು ಲಾಬಿ ಮಾಡಲಾಗಿದೆ ಅನ್ನುವಂಥ ವಿಚಾರ. 3.5 ಲಕ್ಷ ವಿದ್ಯಾರ್ಥಿಗಳ ಜೊತೆಗೆ ಕೆಇಎ ಚೆಲ್ಲಾಟವಾಡಿದೆ. 90 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್. ಹೇಗೆ ಬಂದ್ವು ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ವಿದ್ಯಾರ್ಥಿಗಳು ಪೋಷಕರಿಗೆ ಇದೇ ಚಿಂತೆ ಆಗಿರೋದು. ಔಟ್ ಆಫ್ ಸಿಲೆಬಸ್, ಎಷ್ಟು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀರಿ ನೀವು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಬಟ್ ಇದರ ಹಿಂದೆ ಬೇರೆ ರೀತಿಯ ಹುನ್ನಾರವೇ ಇದೆ ಅನ್ನುವಂತಹ ವಿಚಾರ, ಅಂಥದ್ದೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ನಮ್ಮ ಜೊತೆ ಈಗ ಶಿಕ್ಷಣ ತಜ್ಞ ಸುಪ್ರೀತ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ಉನ್ನತ ಶಿಕ್ಷಣ ಇಲಾಖೆ ಸಿಇಟಿ ಗೊಂದಲವನ್ನೀಗ ಬಗೆಹರಿಸಿ ರ್ಯಾಂಕ್ ಕೊಡಲು ಮುಂದಾಗಿದ್ದಾರೆ. ಔಟ್ ಆಫ್ ಸಿಲೆಬಸ್ಸನ್ನು ಪ್ರಶ್ನೆಗಳನ್ನು ತೆಗೆದು ಉಳಿದ ಪ್ರಶ್ನೆಗಳನ್ನು ವ್ಯಾಲ್ಯೂಯೇಷನ್ ಮಾಡಿ ರ್ಯಾಂಕ್ ಕೊಡಲು ಮುಂದಾಗಿದ್ದಾರೆ. ಸರ್, ಈ ಒಂದು ವಿಷಯಕ್ಕೆ ಏನು ಮತ್ತೆ ಉನ್ನತ ಶಿಕ್ಷಣಕ್ಕೆ ಏನಾದರೂ ಮನವಿ ಮಾಡ್ತಾರಾ? ಮತ್ತೊಂದು ಕಡೆ ಈ ಕೆಇಎ ಪದೇ ಪದೇ ಎಡ್ವರ್ಟ್ ಮಾಡ್ತಿದೆ. ಪ್ರಪ್ರಥಮವಾಗಿ ಈ ಸಾಲಿನ 2023-24ನೇ ಸಾಲಿನಲ್ಲಿ ಮಕ್ಕಳಿಗೆ, ಅದರಲ್ಲೂ ಸಿಇಟಿ ಏನು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಪ್ರೊಫೆಷ್ನಲ್ ಕೋರ್ಸ್ಗೆ ಹೋಗಲಿಕ್ಕೆ ಮುಂದಾದಂಥ ಮಕ್ಕಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಸುಮಾರು 50 ಕ್ವಶನ್ಸು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ ಎಲ್ಲವೂ ಸೇರಿ ಅಷ್ಟು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಇಎಗೆ ನಿಜವಾಗ್ಲೂ ಅದು ತರವಲ್ಲ. ಅದರಲ್ಲೂ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಧಿಕಾರಿಗಳು ನಿಜವಾಗ್ಲೂ ಈ ರಾಜ್ಯದ 3.5 ಲಕ್ಷ ಜನ ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಅವರು ಗಮನದಲ್ಲಿಟ್ಕೊಳ್ಬೇಕು. ಇದೆಲ್ಲದ್ರ ಮಧ್ಯೆ ಇವತ್ತಿನ ದಿವಸ ನಿನ್ನೆ ಮಾನ್ಯ ಸಚಿವರು ಅದ್ರ ಬಗ್ಗೆ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ಅದನ್ನು ಶ್ಲಾಘನೀಯವಾಗೂ ಕೂಡ ನಾವು ಬರಮಾಡ್ಕೊಳ್ತೇವೆ. ಆದರೆ ಈ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ರಲ್ಲ, ಮಾನಸಿಕ ಏನು ಪರಿಸ್ಥಿತಿ ಮಕ್ಕಳಲ್ಲಿ ಏನು ಗೊಂದಲ ಸೃಷ್ಟಿಯಾಯಿತು, ಇದರ ಪರಿಣಾಮವಾಗಿ ನಿಜವಾಗ್ಲೂ ಮಂತ್ರಿಗಳಿರಬಹುದು ಅಥವಾ ಸರ್ಕಾರ ಇರಬಹುದು, ನಿಜವಾಗ್ಲೂ ಅಲ್ಲಿಯ ಎಕ್ಸಾಮಿನೇಷನ್ ಅಥಾರಿಟಿಯ ಅಧಿಕಾರಿಗಳು ಮತ್ತು ಅಲ್ಲಿಯ ಯಾರು IAS ಆಫೀಸರ್ ಇದ್ದಾರೆ ಅವ್ರ ಮೇಲೆ ಖಂಡಿತ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಅಥವಾ ಇದು ಅಲ್ಲಿಯ ಅಧಿಕಾರಿಗಳು ಇಫ್ ದೇ ಹ್ಯಾವ್ ನಾಟ್ ಡನ್ ಇಟ್ ಪ್ರಾಪರ್ಲಿ, ಅವರು ಇನ್ಕೇಪಬಲ್ ಅಂತ ಹೇಳಿ ಬೇರೆ ಕಡೆಗೆ ಅವ್ರಿಗೆ ವರ್ಗಾವಣೆ ಮಾಡಿ ಸೂಕ್ತವಾದಂಥ ಪರ್ಸನ್ಸನ್ನ ಅಲ್ಲಿಗೆ ತೊಗೊಂಬಂದರೆ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ನಿಜವಾಗ್ಲೂ ನ್ಯಾಯ ಕೊಡ್ತಕ್ಕಂಥ ಅದು ಸ್ಥಾನ ಆಗಬೇಕೇ ಹೊರತು ಈ ಸಿಇಟಿ ಗೊಂದಲಗಳು ಎಷ್ಟೋ ವರ್ಷಗಳಿಂದ ಒಂದಲ್ಲ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾನೆ ಇದ್ದಾರೆ. ತುಂಬ ಬಾರಿ ಗೊಂದಲ ಇದೆ. ಹಲವು ವಿದ್ಯಾರ್ಥಿಗಳು, ಪೋಷಕರು ಕೆಇಎ ಬೋರ್ಡ್ಗೆ ಹೋದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅದರಲ್ಲಿ ಇದು ಎಷ್ಟು ಬ್ಲೆಂಡರ್ ಅಂದರೆ 50ಕ್ಕೆ ಎಷ್ಟು ಔಟ್ ಆಫ್ ಸಿಲೆಬಸ್ ಅಂದರೆ ಒಂದು ಕಡೆ ನೂರಾರು ಕನಸುಗಳು ಕಂಡಿರ್ತಾರೆ ವಿದ್ಯಾರ್ಥಿಗಳು. ಎಲ್ಲೋ ಒಂದು ಕಡೆ ಓಪನ್ ಆಗಿ ಹೇಳಬೇಕು ಅಂತ